मिनिस्टर फॉर हाउसिंग माइनॉरिटीज़ वेलफेयर और औकाफ ज़मीर अहमद खान ने कहा है कि पाकिस्तान जिंदाबाद के नारे लगाने वालों को गोली मार देने का कानून लाना चाहिए। कोप्पल लोकसभा हलके में मुनाकिदा एक कॉन्फ्रेंस से खिताब करते हुए ज़मीर अहमद खान ने कहा कि हम इस मुल्क के बाशिंदे हैं और इस मुल्क से हमारी मोहब्बत किसी से कम नहीं है। उन्होंने कहा कि हिंदुस्तान में रहकर यहाँ से खाने पीने के बाद अगर कोई पाकिस्तान जिंदाबाद कहे तो ऐसे शख्स को गोली मार देना चाहिए। उन्होंने कहा कि इस मुल्क के लिए ज़रूरत पड़े तो अदालत से भी मंजूरी ले ली जाए। मुल्क से गद्दारी करने वालों के साथ ऐसा ही होना चाहिए। उन्होंने कहा कि ऐसा वो इसलिए कह रहे हैं कि कुछ अरसा पहले बीजेपी ने किराए के लोगों को जमा करके उनकी ज़बानों से पाकिस्तान जिंदाबाद के नारे लगवाए थे ताकि हालात बिगड़कर सियासी फ़ायदा बटोर सकें। उन्होंने कहा कि इस बार का इलेक्शन मुल्क के आइन और जमहूरियत को बचाने के लिए लड़ा जा रहा है। ज़रूरत इस बात की है कि आइन और जमहूरियत को ख़त्म करने पर तुली हुई फ़िरका परस्त ताकतों को इक़्तिदार से बेदखल करके इंडिया इत्तेहाद की हुकूमत के क़याम के लिए काम किया जाए। ನಾನು ಕನ್ನಡ ಮುಸ್ಲಿಂ ಆಗಿರ್ಬೋದು ಸರ್, ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ನಾನು ಮುಸ್ಲಿಂ. ಇನ್ನು ಹೊಸ ಶುರು ಮಾಡಿಬಿಟ್ಟವ್ರೆ ಬಿಜೆಪಿಯವರು. ಏನಪ್ಪ ಶುರು ಮಾಡಿಬಿಟ್ಟವ್ರು ಅಂದ್ರೆ, ಎಲ್ಲ ನಾವು ಸಭೆದಲ್ಲಿ ಹೋದ್ರೆ 4 ಜನ ಯಾರೋ ಅವ್ರ ಕರನ್ನ ಕಳಿಸಿ ಪಾಕಿಸ್ತಾನ ಜೈಕಾರ ಆಗ್ಬೇಕಂತ ಏನೋ ಪ್ಲಾನ್ ಮಾಡಿ ಶುರು ಮಾಡೋರೆ. ಮೊನ್ನೆ ಏನೋ ಕೇಳಿ ಬಂತು ನಮಗೆ, ರಾಯಚೂರಲ್ಲಿ ಏನೋ ನಮ್ಮ ಬೋಸರಾಜ್ ರವಿ ಅವರು ಏನೋ ರ್ಯಾಲಿ ಮಾಡುವಾಗ ಯಾರು ಕೇಳಿದೆ, ಸೋಷಿಯಲ್ ಮೀಡಿಯಾ ಗೊತ್ತಿಲ್ಲ, ಅದು ಏನೋ ಪಾಕಿಸ್ತಾನಕ್ಕೆ ಜೈಕಾರ ಕೂಗ್ಸು ಕಾಂಗ್ರೆಸ್ ಅವರು ಅಂತ ಹೇಳಿದ್ರು. ಇನ್ನೊಂದು ಘಟನೆ ನಮ್ಗೆಲ್ಲ ಗೊತ್ತೇ ಇರ್ಬೋದು, ಒಂದು ವಿಧಾನಸೌಧದಲ್ಲೇ ನಡೀತು. ಇಲ್ಲ ಅಂತೆಲ್ಲ ವಿಧಾನಸೌಧದಲ್ಲಿ ನಡೆದಿ ಆರೋಪಿಗಳು ಅರೆಸ್ಟ್ ಆಗಿ ನಾಸಿರ್ ಹುಸೇನ್ ರಾಜ್ಯಸಭಾ ಆದ್ಮೇಲೆ ಅದೊಂದು ಯಾರೋ ಮಾಡಿ ಅದಕ್ಕೆ ಅರೆಸ್ಟ್ ಆಗಿ ಅವ್ರು ಜೈಲಲ್ಲಿ ಇದ್ದಾರೆ. ನನ್ನ ಮಾಧ್ಯಮ ಸ್ನೇಹಿತರಿಗೆ ಇಲ್ಲಿನವ್ರಿಗೆಲ್ಲ ಹಿಡಿದು ಹಂಪನ್ ನೋಡ್ರು ಒಂದು ಮಾತಾಡೋದು, ನಾವು ನ್ಯಾಯಾಲಯದಿಂದ ಒಂದು ಹೊಸ ಕಾನೂನನ್ನು ತರಬೇಕು ಸರ್. ಅನ್ಕೊಂಡ್ರೆ ಏನಂತ, ಇಂಥ ನ್ಯಾಯಾಲಯದಿಂದ ಕಾನೂನು ತರಬೇಕು. ಈಗ ಏನಾದ್ರೆ ನಾವೇನ್ ಮಾಡ್ತೀವಿ, ಅರೆಸ್ಟ್ ಮಾಡ್ಬಿಟ್ಟು ಕಳಿಸ್ಬಿಟ್ಟು ಅವ್ರ ನ್ಯಾಯಾಲಯ ಅವ್ರ ಮೇಲೆ ಬಿಟ್ಬಿಡ್ತೀವಿ. ನ್ಯಾಯಾಲಯ ಬೇಲ್ ಕೊಡ್ತಾರೋ ಮತ್ತೊಂದು ಕೊಡ್ತಾರೋ ಶಿಕ್ಷೆ ಕೊಡ್ತಾರೋ ಅದೆಲ್ಲ ಗೊತ್ತಿಲ್ಲ. ಈಗ ನ್ಯಾಯಾಲಯದಲ್ಲೇ ನಾವೇ ಸರ್ಕಾರ ವತಿಯಿಂದ ನಾವೇ ಒಂದು ಆದೇಶ ತರಬೇಕು. ಏನಂತ, ಈ ತರ ಯಾರನ್ನ ಪಾಕಿಸ್ತಾನ ಜೈಕಾರ ಕೂತ್ರೆ ಅಂತವ್ರನ್ನ ದಯಮಾಡಿ ನಮ್ಮ ಸರ್ಕಾರಕ್ಕೆ ಪವರ್ಸ್ ಕೊಡಿ, ಅವ್ರಿಗೆ ನೀವು ಶಿಕ್ಷೆ ಗಲ್ ಶಿಕ್ಷೆ ಕೊಡೋದಿಲ್ಲ, ನಾವೇ ಗುಂಡಕ್ಕೆ ಸಾಯಿಸ್ತೀವಿ ಅಂತ ಏನ್ ಸರ್, ನಾವೇ ಆದೇಶ ಮಾಡ್ಕೊಳ್ಬೇಕೀಗ. ಸ್ಪಾಟ್ ಅಲ್ಲಿ ಏನ್ ಮಾಡ್ಬೇಕು, ಪೊಲೀಸರು ಬರ್ಬೇಕು, ಅದು ಆದೇಶ ಮಾಡೋಕ್ಕಾಗಲ್ಲ. ಈಗ ಈ ಕಾನೂನು ಅಂತ ಇರ್ತದೆ, ಕೋರ್ಟಿಂದ ಆದೇಶ ತರಬೇಕು, ಸ್ಪಾಟ್ ಅಲ್ಲಿ ನಿಂತಾರಲ್ಲ, ಸಿಗ್ತಾರಲ್ಲ ಅವ್ರಿಗೆ, ಪೊಲೀಸರಿಗೆ ಅಂತ ಸ್ಲೋಗನ್ ಯಾರನ್ನ ಪಾಕಿಸ್ತಾನ ಜೈಕಾರ ಅಂತ ಕೂದ್ರೆ ಅವ್ರ ಮುಂದೆ ಅಂತ ಬರೆಯೋದು. ಅವ್ರ ಬಿಜೆಪಿ ಬೇಕಂತ ಮಾತು. ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ, ಅವ್ರಿಗೆ ಯಾವ ಮುಸಲ್ಮಾನು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ. ಅಧಿಕಾರ. ಈಗ ಏನಾಗಿದೆ, ಮಾನ್ಯ ನರೇಂದ್ರ ಮೋದಿ ಅವರು ಅವ್ರ ಭಾಷಣದಲ್ಲಿ ಹೇಳ್ತಾರೆ, ನನ್ನ 10 ವರ್ಷ ನೀವು ಅವಕಾಶ ಮಾಡಿಕೊಟ್ಟಿದ್ರಿ, ಅವಕಾಶದಲ್ಲಿ ನಾನೇನು ಸರಿ ಮಾಡೋಕ್ಕಾಗಲಿಲ್ಲ, ಇನ್ನೊಂದು ಬಾರಿ ನನ್ನ ಅವಕಾಶ ಮಾಡಿಕೊಡಿ, ನನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ಈಗೇನೋ ಹೇಳ್ತವ್ರೆ. ಎಲ್ಲಾ ಕಡೆ ಕರ್ನಾಟಕದ ನನ್ನ ಅನಿಸಿಕೆ 16 ಬಾರಿ ಬಂದ್ಬಿಟ್ಟವ್ರೆ. 2019 ಚುನಾವಣೆ ನೋಡಿರ್ಬೋದು ನೀವು, 2014 ಚುನಾವಣೆ ನೋಡಿರ್ಬೋದು. ಪ್ರಧಾನಮಂತ್ರಿ ಎಷ್ಟು ಸತಿ ಬಂದ್ರು ಟಾಟಾ ಬಾಬಾಯ್ ಮಾಡ್ಬಿಟ್ಟು ಯಾವ್ದೋ ಒಂದ್ ಕಡೆ ಸಭೆ ಮಾಡಿ ಹೋಗ್ಬಿಡೋರು. ಈ ಬಾರಿ ಎಷ್ಟು ಭಯ ಇದೆ, ನಾನು ಇಸ್ ಬಾರ್ 400 ಪಾರ್ ಅಂತೆ. ಎಷ್ಟು ಇಸ್ ಬಾರ್ 400 ಪಾರ್ ಅಂತೆ. ಏನ್ ಮಾಡ್ತಾರೆ, ಎಷ್ಟು ಸತಿ ಕರ್ನಾಟಕ ಮಾಧ್ಯಮ ಸ್ನೇಹಿತರಿದ್ದಾರೆ, ಈ ಬಾರಿ ಕರ್ನಾಟಕಕ್ಕೆ ಎಷ್ಟು ಸತಿ ಬಂದಿದ್ದಾರೆ ಅವರು, ಕರ್ನಾಟಕಕ್ಕೆ ಎಷ್ಟು ಸತಿ ಬಂದಿದ್ದಾರೆ?